Hello guys, should base ಇರೋದು and this is corn. ಹೊಡ್ದು ಒಂದು ಮೂಲೆಯಲ್ಲಿ ಹಾಕಿ ಹೊಡೆದಿಡೋದು ಗೈಸ್. ಆರ್ಡರ್ ಮಾಡಿದ್ಲು ನಮ್ಮ ಮಹಾರಾಣಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶುವಲ್ ಭವಿಷ್ಯನ ಕಾಲೇಜಿಗೆ ಬಿಡೋದಕ್ಕೆ ಹೋಗಬೇಕು ಆ್ಯಂಡ್ ಭವಿಷ್ಯ ರೆಡಿಯಾಗಿದ್ದಾಳೆ. ಟಿಫನ್ ಬಂದುಬಿಟ್ಟು ಅವಳಿಗೆ ಓಟ್ಸ್ ಕೊಟ್ಟಿದ್ದೀನಿ. ಇವತ್ತು ಅವಳಿಗೆ ಟಿಫನ್ ಊಟ ಬೇಡವಂತೆ. ಅವಳು ಅಲ್ಲೇ ಅವಳ ಫ್ರೆಂಡ್ ತರ್ತಾಳಂತೆ, ಸೊ ಅಲ್ಲೇ ತಿನ್ಕೋತಾಳಂತೆ ಅಷ್ಟೇ ಗಾಯ್ಸ್. ಮನೆ ಗಾಯ್ಸ್ ಹೋಗೋಣ. ನಾನು ಹೆಲ್ಮೆಟ್ ಹಾಕ್ಕೋತೀನಪ್ಪ, ಬಿಸಿಲಿದೆ. ಅಟ್ಲೀಸ್ಟು ಬಿಸಿಲಿನ ಪ್ರೊಟೆಕ್ಟಾರು ಮಾಡುತ್ತೆ ಹೆಲ್ಮೆಟು. ಗೈಸ್ ಇವಾಗ ಟೈಮು 12:30 ಆಗಿದೆ. ಆ್ಯಂಡ್ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ತರಕಾರಿ ತೊಗೊಂಬರೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು. ನನಗೆ ನಿದ್ದೆ ಬರ್ತಾಯಿದೆ. ಅಂದರೆ ಫಸ್ಟು ತರಕಾರಿ ತಂದುಬಿಡೋಣ, ಆಮೇಲೆ ನಿದ್ದೆ ಮಾಡೋಣ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಟ್ಲು ಒಳಗಡೆ ಎತ್ತಿಡಬೇಕು, ಬಟ್ ಇಷ್ಟು ಪಾರ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಗೈಸ್ ಇವಾಗ ಮಧ್ಯಾಹ್ನ ಒಂದು 3:30 ಆಗಿದೆ. ಆ್ಯಂಡ್ ಐ ಥಾಟ್ ಇವತ್ತು ನಾನೇನು ತಿಂತಾಯಿದ್ದೀನಿ ಅಂತ ತೋರಿಸೋಣ ಅಂತ. ನುಗ್ಗೆಕಾಯಿ ಆ್ಯಂಡ್ ಕ್ಯಾಪ್ಸಿಕಮ್ ಸಾಂಬಾರು, ಸ್ವಲ್ಪ ಅನ್ನ, ಕ್ಯಾರೆಟು ಮತ್ತು ಬೀಟ್ರೂಟ್ ಬೇಯಿಸಿರೋದು. ಆ್ಯಂಡ್ ದಿಸ್ ಇಸ್ ಕಾರ್ನ್, ಸೌತೆಕಾಯಿ ಅಂತ ಸ್ವಲ್ಪ ವೆಜ್ಜೀಸ್ ಹಾಕ್ಬಿಟ್ಟು ಆ್ಯಂಡ್ ಪನ್ನೀರ್ ಹಾಕಿದ್ದೀನಿ, ಸಲಾಡ್ ಮಾಡಿಕೊಂಡೆ. ಆ್ಯಂಡ್ ದಿಸ್ ಇಸ್ ನಲ್ಲಿಕಾಯಿ ಮಜ್ಜಿಗೆ ಗೈಸ್. ಇಷ್ಟು ನನ್ನ ಊಟ ಇವತ್ತದ್ದು. ಇಷ್ಟು ತಿಂದುಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆ್ಯಂಡ್ ಫೈಬರ್ ಜಾಸ್ತಿ ಹೋಗಿರುತ್ತೆ. ಪ್ರೋಟೀನ್ ಇಲ್ಲ ಇದರಲ್ಲಿ. ಪ್ರೋಟೀನ್ ಇದೆ. ಇದು ಪನ್ನೀರ್, ಸೊ ಪ್ರೋಟೀನ್ ಪನ್ನೀರ್ ಇದೆ, ಸ್ವಲ್ಪ ಹಾಕಿದ್ದೀನಿ. ಇವಾಗ ತಿಂತೀನಿ ಗೈಸ್. ನಾವು ಯಜಮಾನ್ರಿಗೆ ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ ಗೈಸ್. ಟೈಮ್ 7 ಗಂಟೆ ಆಗಿದೆ. ನಂದು ಟ್ಯೂಷನ್ ಮುಗೀತು ಆ್ಯಂಡ್ ಎಕ್ಸಾಮ್ ಆಲ್ಮೋಸ್ಟ್ ಮುಗ್ದೋಗಿದೆ. ಎಲ್ಲ ಮಕ್ಳಿಗೂ ರಜಾ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಜಾಸ್ತಿ ಹೊತ್ತು ಏನು ಟ್ಯೂಷನ್ ಇರೋದಿಲ್ಲ, ಬೇಗ ಓದ್ಕೊಳ್ತಿದ್ದಂಗೆ ಕಳಿಸ್ಬಿಡ್ತೀನಿ. ಆ್ಯಂಡ್ ಇವಾಗ ಭವಿಷ್ಯನ ಕರ್ಕೊಂಡು ಬರಬೇಕು. ನಾಳೆ ರಾಮನವಮಿ ಇದೆ ಗೈಸ್. ನಾನು ಇವತ್ತು ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ನಾಳೆ ಇರೋದು ರಾಮನವಮಿ. ಸೊ ಅದಕ್ಕೂ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಭವಿಷ್ಯಂಗೆ ಕಾಲೇಜ್ ರಜೆ ಇರೋದಿಲ್ಲ ರಾಮನವಮಿಗೆ. ಈ ರಾಮನವಮಿ, ವರಮಹಾಲಕ್ಷ್ಮಿ ಇದಕ್ಕೆಲ್ಲ ರಜೆ ಕೊಡೋದಿಲ್ಲ. ಬೇರೆ ಯಾವುದ್ಯಾವುದಕ್ಕೂ ರಜೆ ಕೊಡ್ತಾರೆ ಗೈಸ್. ಇವಾಗ ಹೋಗ್ಬಿಟ್ಟು ಕರ್ಕೊಂಬಂದ್ಬಿಡೋಣ ಸದ್ಯಕ್ಕೆ. ಮಕ್ಕಳಿಗೆ ಮಾತ್ರ ಪ್ರಶ್ನೆ. ಸೊ ಇದು ಟೀಮ್ ಇವಾಗ ಭವಿಷ್ಯಂಗೆ ಊಟ ಹಾಕೊಟ್ಟಿದ್ದೀನಿ. ಎಷ್ಟು ಸೋಂಬೇರಿ ಇವಳು ಅಂತ ಅಂದರೆ ನೋಡಿ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರಿಂದ ಅದು ನೋಡಿ, ಸಣ್ಣ ಮಕ್ಳಿಗೆ ನುಗ್ಗೆಕಾಯಿ ಇದು ಒಳಗಡೆದು ಮಾತ್ರ ತೆಕ್ಕೊಡ್ತಾರಲ್ಲ, ಹಂಗೆ ತೆಗೆದು ಇಟ್ಟರೆ ಮಾತ್ರ ತಿನ್ನೋದು ಅಂದ್ಲು. ಹಂಗೆ ತೆಗೆದಿಟ್ಟಿದ್ದೀನಿ. ತಿನ್ನು ಆಯ್ತಾ? ನೆಮ್ಮದಿ. ಆನ್ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಗೈಸ್. ಅಬ್ಯೂಸ್ ಮಾಡೋದು ನಾವು ಅಬ್ಯೂಸಿವ್ ಪೇರೆಂಟ್ಸ್. ಅಬ್ಯೂಸಿವ್ ಆಗ್ಲಾ ನನ್ನ ಮಕ್ಳ ಜೊತೆ? ನೀನು ಫಸ್ಟು ಅಬ್ಯೂಸಿವ್ ಡಾಟರ್, ಅದಾದ್ಮೇಲೆ ಅಬ್ಯೂಸಿವ್ ವೈಫ್ ಆಗ್ತೀಯಾ. ಚೆನ್ನಾಗಿ ನಿನ್ ಗಂಡನ್ ಚೆನ್ನಾಗಿ ಹೊಡಿತೀಯಾ, ಬೈತೀಯಾ, ಎಲ್ಲ ಮಾಡ್ತೀಯಾ. ಹೊಡ್ದು ಒಂದು ಮೂಲೆಯಲ್ಲಿ ಹಾಕಿ ಹೊಡೆದಿಡೋದು ಗೈಸ್. ಅದು ಯಾರು ಮದುವೆ ಆಗ್ತಾರೋ ಅವನನ್ನು ದೇವರೇ ಕಾಪಾಡಬೇಕು ಗೈಸ್. ಏನೋ ಆರ್ಡರ್ ಮಾಡಿದ್ಲು ನಮ್ಮ ಮಹಾರಾಣಿ, ನಮ್ಮ ಮನೆ ರಾಣಿ. ಅದೇನು ಮಾಡಿದ್ದಾಳೆ ಗೊತ್ತಿಲ್ಲ. ಮೇ ಬಿ ಗ್ಲೌಸ್ ಇರ್ಬೋದೇನೋ ಅವಳು ಡ್ಯಾನ್ಸ್ದು. ಭವಿಷ್ಯ ಬಾಮ್ಮ, ಎಷ್ಟು ಪ್ರಿಟಿಯಾಗಿದೆ ಗ್ಲೌಸು. ಸೊ ಇದೊಂದಿದೆ ಗೈಸ್, ಇದೊಂದು ಕೊಡು ಗೈಸ್. ಹಾಕೋ, ಓಪನ್.
ಓಯ್ ನೆಕ್ಸ್ಟ್ ಹ್ಯಾಲೋವಿನ್ಗೆ ಇದನ್ನ ಹಾಕೊಂಡು ಹೋಗ್ಬೋದಲ್ವಾ? ನಾನು ಏನಾದ್ರು ಹ್ಯಾಲೋವಿನ್ಗೆ ಎಲ್ಗಾರು ಹೋದ್ರೆ ಬ್ಲಡ್ ತರ ಎಲ್ಲ ಮೈಯೆಲ್ಲ ಬ್ಲಡ್ ಮಾಡ್ಕೊಂಡು ಸುರ್ಕೋಬಿಡು ಸುರ್ಕೋಬಿಡು ಹಾಕೊಂಡು ಹೋಗ್ಬೋದು. ಎಲ್ಲ ಬ್ಲಡ್ ಮಾಡ್ಕೋತಾಳಂತೆ. ಲಿಟ್ರಲಿ ಸ್ಕೂಲ್ದು ಆ್ಯನ್ಯುವಲ್ ಡೇ ವೈಬ್ ಬರ್ತಾ ಇದೆ ನಿಂದು ಡ್ಯಾನ್ಸ್ದು ಐಟಮ್ಗಳು ನೋಡ್ತಾ ಇದ್ರೆ. ಅದು ಡಾನ್ಸೇ ಆ ಥರ ಹೌಸ್ ಫಾರ್ಮ್ ಆದರೆ ಆ್ಯನ್ಯುವಲ್ ಡೇ ಅಲ್ಲ. ಬೇಗ ಬೇಗ ಹಾಕೋ, 2 ಕೈನೂ ಹಿಂಗೆಲ್ಲ ಏನೇನೋ ಮಾಡಬೇಡ ಬಿಡು. ಆಮೇಲೆ ಇಲ್ವಾ ಹಿಂಗೆಲ್ಲ ಆಡಬೇಕು ಗೈಸ್. ಈ ಕಡೆ ತಿರ್ಕೊಂಡು ಆಡು ಅಂತ ಆಡ್ತಾ ಇರ್ತೀನಿ ಇದು ಹಾಕೊಂಡು. ಗೊತ್ತಾಯ್ತಾ? ತುಕ್ಕು 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 ಅಂತ ಗೈಸ್. ಇವಾಗ ಭವಿಷ್ಯಂಗೆ ಯಾಕೋ ತುಂಬ ದಿವಸದಿಂದ ಏನೂ ದಹಿಪುರಿ ಅಂಥದ್ದು ತಿಂದಿಲ್ಲ ಅಂತ ಹೇಳಿಬಿಟ್ಟು ಅವಳು ಏನಾದ್ರು ಕೊಡ್ಸಪ್ಪ ಅಂತ ಕೇಳಿದ್ಲು. ಅದಕ್ಕೆ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಪಪ್ಪ ಕೆಳಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಭವಿಷ್ಯ ಇನ್ನು ಆಚೆ ಬಂದಿಲ್ಲ. ಅವರಪ್ಪ ಬಂದಿದ ತಕ್ಷಣ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದಾಳೆ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ದಹಿಪುರಿ ಎಲ್ಲ. ಏಕೆಂದರೆ ಎಲ್ಲ ಹೋಟೆಲ್ಸ್ನಲ್ಲೂ ಸ್ವಲ್ಪ ಅದು ಇದು ತಿಂಡಿಗಳು ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ತುಂಬ ಈಸಿಯಾಗಿ ಸೆಲ್ ಆಗುವಂಥದ್ದನ್ನೇ ಮಾಡೋದು. ಸೊ ಇದಿರುತ್ತೋ ಇಲ್ವೋ ಗೊತ್ತಿಲ್ಲ. ಚಾಟ್ಸ್ದು ಕೌಂಟರ್ ಕ್ಲೋಸ್ ಆಗಿ ಹೋಗಿದ್ರೆ ಅವಳಿಗೆ ದಹಿಪುರಿ ಇವತ್ತು ಸಿಗೋದಿಲ್ಲ. ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ. ಅಲ್ಲಿ ನಾಯಿಗೆ ಸ್ವಲ್ಪ ಊಟ ಹಾಕಕ್ಕೆ ಹೋಗಿದ್ದಾರೆ, ಬಿಸ್ಕೆಟ್. ಪಾಪ ಸುಸ್ತಾಗಿ ನಾವು ಯಜಮಾನ್ರು ಜಿಮ್ನಲ್ಲಿ ಕೆಲಸ ಮಾಡಿ ಕಸರತ್ತು ಮಾಡಿ ಬರ್ತಾ ಇದ್ದಾರೆ. ಹೀರೋಯಿನ್ ಅಲ್ಲಿದೆ. ನಡೀರಿ ಮೇಡಮ್. ಗ್ಯಾಸಿಂದ 90 ರೂಪಾಯಿ ಮಾಡಿರೋದು. ಕರ್ನಾಟಕ ಬೇಲಲ್ಲಿ ಎಷ್ಟು? 70 ರೂಪಾಯಿ. ಹೆಂಗಿರುತ್ತೆ? ಅಲ್ಲಿಗೆ ಹೋಗ್ಬೋದಾಯ್ತು. ಹೆಂಗಿದೆ? ಇದು ಆಯ್ತು ಪ್ಲೇಟ್ನ ಸ್ಪೂನ್ನು ಬಿಡು ಪಾಪ ಉಳ್ಕೊಂಬಿಡಿ. ಅದು ನೋಡೋಣ ರೀ. ರೆಡಿ ನಮ್ದ್ರಲ್ಲೂ ನಡೆಯುತ್ತೆ ಗ್ರೌಂಡ್ ಝೀರೋ. ಗೈಸ್ ಇವಾಗ ಟೈಮು 12 ಗಂಟೆ ಮೇಲಾಗಿದೆ. ಆ್ಯಂಡ್ ನಾಳೆ ರಾಮನವಮಿ ಇರೋದ್ರಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಆಮೇಲೆ ಮಲ್ಕೊಳ್ಳೋಣ ಅಂತ ಇನ್ನು ಎದ್ದಿದ್ದೆ. ಆ್ಯಂಡ್ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಇನ್ನು. ಸೊ ಈಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Bye bye.